ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಮಂಡೇ ಮಾರ್ನಿಂಗ್. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಬಿಸಿಬೇಳೆಬಾತ್ ಮಾಡಿದ್ದೆ. ಅದು ಹೇಗೆ ಮಾಡೋದು ಅಂತ ನಿಮ್ಗೆ ಕೂಡ ಶೇರ್ ಮಾಡ್ಕೋತೀನಿ ನೋಡಿ. ಮೊದಲಿಗೆ ಬಿಸಿಬೇಳೆಬಾತ್ ಮಾಡೋದಕ್ಕೆ ಪೌಡರ್ನ ಹುರ್ಕೋತಿದ್ದೀನಿ. ಪೌಡರ್ಗೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿ ನೋಡಿಸ್ತಿದ್ದೀನಿ, ಬಟ್ ನಾನು ಇವಾಗ ಹೇಳೋದು ಕಮ್ಮಿ ಮೆಜರ್ಮೆಂಟಲ್ಲಿ ಮಾಡ್ಕೋತೀರಲ್ಲ ಅವ್ರಿಗೆ ಹೇಳ್ತೀನಿ. ಕಮ್ಮಿ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳೋರಿಗೆ 4 ಸ್ಪೂನಷ್ಟು ಧನಿಯಾ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಮತ್ತು ಬೇರೆದೆಲ್ಲ ಅಂತಂದರೆ 1 ಚಕ್ಕೆ ಪೀಸ್ ಹಾಕ್ಕೊಂಡಿದ್ದೀನಿ, ಅದಕ್ಕಿಂತ ಇನ್ನು ಸ್ವಲ್ಪ ಕಮ್ಮಿ 2 ಲವಂಗ ಹಾಕ್ಕೊಂಡಿದ್ದೀನಿ, ನೀವು 1 ಹಾಕ್ಕೊಳ್ಳಿ. ಆ ರೀತಿ ನೀವೇ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ. ಈಗ ನಾನು ಕಾಫಿ ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ 1 ಗ್ಲಾಸಷ್ಟು ಧನಿಯಾ ತೊಗೊಂಡಿದ್ದೀನಿ, ಅದರಲ್ಲಿ 1/2 ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ನಾನು ಎಲ್ಲನೂ ಸಪ್ರೇಟಾಗೇ ಹುರ್ಕೊಳ್ಳೋದು. ನಾನು ಏನೇ ರೆಸಿಪಿ ಮಾಡಬೇಕಿದ್ರೂ ಅಂದರೆ ಪೌಡರ್ಸ್ ಮಾಡಬೇಕಿದ್ರೂ ಇದೇ ರೀತಿಯೇ ನಾನು ಪೌಡರ್ ಮಾಡ್ಕೊಳ್ಳೋದು. ನಾನು ಯಾವತ್ತೂ ಮಿಕ್ಸಲ್ಲಿ ಮಾಡ್ಕೊಳ್ಳಲ್ಲ, ಅದು ನನ್ನ ಸ್ಟೈಲ್. ಒಬ್ಬೊಬ್ರು ಸ್ಟೈಲ್ ಒಂದೊಂದು ಥರ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ಧನಿಯಾ ಕೂಡ ಹುರ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ನಾನು ಎಲ್ಲನೂ ಹುರ್ಕೊಳೋದು. ಈಗ 1 ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನು ಜಾಸ್ತಿ ಆಗಲೇ ಹೇಳ್ದಂಗೆ ಜಾಸ್ತಿ ಮಾಡ್ತಿರೋದ್ರಿಂದ 25 ಅಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಬೋದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕಲ್ಲರ್ ಚೆನ್ನಾಗಿ ಬರುತ್ತೆ ಅನ್ನೋ ರೀಸನ್ ಅಷ್ಟೇ, ಬೇರೆ ಏನೂ ಇಲ್ಲ. ಕಲ್ಲರ್ ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಈ ಥರ ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಕಲರ್ಗೆ ರೆಡ್ಡಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು 25 ತೊಗೊಂಡಿದ್ದೀನಿ. ನೀವು ಚಿಕ್ಕದಾಗಿ ಮಾಡ್ಕೊಂಡು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹುರ್ಕೊಳ್ಳಿ. ಮತ್ತು ಇದು ಘಾಟ್ ಬರೋದ್ರಿಂದ 1/2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಖಾರ ಅನಿಸಲ್ಲ ಹುರಿಯುವಾಗ. ಮತ್ತು 1/4 ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂಡು ಮತ್ತೆ ಪೌಡರ್ ಮಾಡಿಕೊಂಡ್ರೆ ಅದೆಷ್ಟು ರೆಡ್ಡಿಶ್ ಆಗಿರುತ್ತೆ ಅಂತ ನೋಡ್ಬೋದು ನೀವೇ. ಯಾವಾಗಲೂ ಅಷ್ಟೇ ಒಣ ಕೊಬ್ಬರಿ ಫಸ್ಟೇ ಹಾಕಿಬಿಟ್ರೆ ರೆಡ್ ಆಗೋಲ್ಲ ಪೌಡರ್, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಈಗ ನಾನು ಬಿಸಿಬೇಳೆಬಾತ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ 1 ಗ್ಲಾಸಷ್ಟು ತೊಗರಿಬೇಳೆ, ವೆಜಿಟೇಬಲ್ಸ್ ಹಾಕ್ಕೊತಾ ಇದ್ದೀನಿ. ಹುರುಳಿಕಾಯಿ, ಗಡ್ಡೆಕೋಸು, ಕ್ಯಾರೆಟು ಹಾಗೂ ಬಟಾಣಿ ಇದಿಷ್ಟನ್ನು ಹಾಕಿ ನೀರು ಹಾಕಿ ಉಪ್ಪು ಮತ್ತು 3 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಬಿಸಿಬೇಳೆಬಾತ್ ಮಾಡ್ತಾರೆ. ಒಬ್ಬೊಬ್ಬರು ಅಕ್ಕಿನ ಇದಕ್ಕೆ ಹಾಕಿಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೋತಾರೆ. ಒಬ್ಬೊಬ್ಬರು ಅನ್ನ ಸಪ್ರೇಟಾಗಿ ಮಾಡ್ಕೊಂಡು ಒಗ್ಗರಣೆ ಕೊಟ್ಕೊತಾರೆ. ಇವತ್ತು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿಸ್ಕೊಡ್ತೀನಿ. ಮೊದಲಿಗೆ ನಾನು ತರಕಾರಿ ಮತ್ತು ಬೇಳೆ ಇವೆರಡನ್ನು ಮಾತ್ರ ಹಾಕಿ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ. ನಾನು ಬೇರೆ ಇನ್ನೇನೂ ಹಾಕ್ತಿಲ್ಲ ಇದಕ್ಕೆ. ಅದನ್ನು ಕೂಗಿಸ್ಕೊಂಡ ನಂತರ ನಾನು ಅಕ್ಕಿನ ಮತ್ತು ಒಗ್ಗರಣೆನ ಎಲ್ಲ ಹಾಕೋದು ಹೇಗೆ ಅಂತ ನೋಡಿಸ್ಕೊಡ್ತೀನಿ. ಈಗ ನಾನು ಯಾವ ಪ್ಯಾನಲ್ಲಿ ನಾವು ಮಾಡ್ಕೋತೀವೋ ಅದಕ್ಕೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಗೂ ಗೋಡಂಬಿ, ಈ ಸಾಸಿವೆ ಹಾಕ್ಕೊಂಡಾಗೆ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಗೋಡಂಬಿ ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ನಾನು ಸಾಸಿವೆ ಚಿಟಪಟ ಅನ್ನೋ ಹಾಗೆ ಗೋಡಂಬಿ ಹಾಕ್ಕೊತೀನಿ ನೋಡಿ. ಈಗ ಸಾಸಿವೆ ಚಿಟಪಟ ಅಂತಿದೆ. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಈಗ ಫ್ರೈ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ. ಇದು ತುಂಬಾ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಅಂದರೆ ನೀವು ಹೇಗೆ ಮಾಡಿದ್ರೂ ಬಿಸಿಬೇಳೆಬಾತು ಬೇರೆ ರೈಸ್ ಬಾತ್ಗಿಂತ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ದೊಡ್ಡದೇ ಪಾತ್ರೆ ಇಟ್ಕೊಳ್ಳಿ, ಯಾಕಂದರೆ ನಮ್ಮ ನೀರು ಏನು ಮೆಜರ್ಮೆಂಟ್ ಇರಲ್ಲ ಅಲ್ವಾ. ಅದಕ್ಕೋಸ್ಕರ ಜನ ಜಾಸ್ತಿ ಇದ್ದಾಗ ಬೆಸ್ಟು ಈಸಿಯೆಸ್ಟ್ ರೆಸಿಪಿ ಯಾವ್ದು ಮಾಡ್ಕೋಬೋದು ಅಂತಂದರೆ ಬಿಸಿಬೇಳೆಬಾತ್. ಈಗೆಲ್ಲ ಪೌಡರ್ಸು ರೆಡಿಮೇಡು ಸಿಕ್ಕುತ್ತೆ, ಬಟ್ ಮನೇಲಿ ಮಾಡಿಕೊಂಡ್ರೆ ಫ್ರೆಶ್ಶಾಗೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಮನೇಲಿ ಮಾಡ್ಕೊಳ್ಳೋದು. ಈ ಗೋಡಂಬಿ ಹಾಕಿ ಮತ್ತು ಆನಿಯನ್ಸ್ ಹಾಕಿದ್ದೀನಿ. ಆನಿಯನ್ ಫ್ರೈ ಆಗಿ ಅರ್ಧ ಫ್ರೈ ಆಗೋ ಟೈಮ್ಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಕ್ಯಾಪ್ಸಿಕಮ್ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಿದೆ ಅನ್ನೋದ್ರಿಗೆ ನಾವು ಅಕ್ಕಿನ ಹಾಕ್ಕೊತೀವಿ. ಇದಕ್ಕೆ ನಾನು ಯಾವುದೇ ರೀತಿ ಅನ್ನ ಬೇಯಿಸ್ಕೊಂಡು ಹಾಕ್ಕೊತಿಲ್ಲ. ನಾನು ಅಕ್ಕಿನ 2 ಟೈಮ್ಸ್ ಮತ್ತು ನಾನು ಹೆಂಗೆ ಹಾಕ್ಕೊಂಡು ಎಲ್ಲರೂ ಮೆಜರ್ಮೆಂಟ್ ಈಕ್ವಲಿ ಹಾಕ್ಕೊತಾರೆ. ಅಂದರೆ 1 ಗ್ಲಾಸ್ ತೊಗರಿಬೇಳೆಗೆ 1 ಗ್ಲಾಸ್ ಅಷ್ಟೇ ಅಕ್ಕಿ ಹಾಕ್ಕೊತಾರೆ. ಹಾಗೆ ಮಾಡೋದ್ರಿಂದ ಬಿಸಿಬೇಳೆಬಾತು ಸ್ವಲ್ಪ ಮಂದ ಆಗುತ್ತೆ ಮತ್ತು ಅದು ತಿನ್ನೋದಕ್ಕೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು 1 ಗ್ಲಾಸ್ ತೊಗರಿಬೇಳೆ ತೊಗೊಂಡ್ರೆ 2 ಗ್ಲಾಸ್ ಅಕ್ಕಿ ತೊಗೊತೀನಿ. 1:2 ರೇಷಿಯೋಲ್ಲಿ ತೊಗೊತೀನಿ. ಆಗ ಅದು ಮೈಲ್ಡಾಗಿರುತ್ತೆ ಅನ್ನೋ ಅಷ್ಟಕ್ಕಷ್ಟೇ.
ಈಗ ತೊಳೆದಿರೋ ಅಕ್ಕಿನ ಹಾಕ್ಕೊಂಡು ಇದಕ್ಕೆ ಅದು ಎಷ್ಟು ಬೇಯುತ್ತೆ ಅನ್ನೋದು ನಮ್ಗೆ ಐಡಿಯಾ ಇರುತ್ತಲ್ವ, ಒಂದು 4 ಗ್ಲಾಸಷ್ಟು ವಾಟರ್ ಹಾಕಿ ಅದನ್ನು ಬೇಯಿಸೋಕೆ ಬಿಟ್ಟು, ಅನ್ನ ಬೆಂದಿದೆ, ನಾವು ಊಟ ಮಾಡುವಾಗ ಹೆಂಗಿರುತ್ತೆ ಅನ್ನ ಆ ರೀತಿ ಅನ್ನ ಆದಾಗ ನಾವು ಏನು ಬೇಯಿಸ್ಕೊಂಡಿರ್ತೀವಿ ಸೈಡಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆಭಾತ್ ರೆಡಿ ಇರುತ್ತೆ. ಆ್ಯಕ್ಚುಲಾಗಿ ಬಿಸಿಬೇಳೆಭಾತ್ ಈಸಿ ಇರುತ್ತೆ, ಬಟ್ ಮಾಡ್ಕೊಳ್ಳೋದು ಟೈಮ್ ಹಿಡಿಯುತ್ತೆ ಅಷ್ಟೇ ಈ ರೀತಿ ಮಾಡಿದ್ರೆ. ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮೊದಲು ಹುಣಸೆಹಣ್ಣು ಸ್ವಲ್ಪ ನೆನೆಸ್ಕೊಂಡಿರ್ತೀವಿ ನಾವು. ಅದೇ ಹುಣಸೆಹಣ್ಣ ಎಲ್ಲ ರಸ ತೊಗೊಂಬಿಟ್ಟು ನಾವಾಗಲೇ ಏನು ಪೌಡರ್ ಮಾಡ್ಕೊಂಡಿದ್ವಿ ಅದನ್ನು ಈ ಹುಣಸೆಹಣ್ಣಲ್ಲಿ 1 ಗಂಟೆ ಇಲ್ದಂಗೆ ನಾವು ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಇದರಲ್ಲೇ ಮೇಯ್ನ್ ಪಾರ್ಟ್ ಏನಪ್ಪ ಅಂತಂದರೆ ಬಿಸಿಬೇಳೆಭಾತಲ್ಲಿ ಈ ಪೌಡರ್ ಮಾಡ್ಕೊಳ್ಳೋದು ಮತ್ತು ಈ ಪೌಡರ್ನ ಈ ರೀತಿ ಕಲಿಸ್ಕೊತೀವಲ್ಲ ಅದು ಇಲ್ಲಿ ಅಂದರೆ ಇಲ್ಲಿ 1 ಗಂಟೆ ಇದ್ದರೂ ಅದು ಬಿಸಿಬೇಳೆಭಾತ್ ತಿನ್ನುವಾಗ ಅದು ಗಂಟು ಸಿಕ್ಕುತ್ತೆ. ಅದಕ್ಕೋಸ್ಕರ ತುಂಬ ಸಾಫ್ಟ್, ಎಷ್ಟಾಗುತ್ತೋ ಅಷ್ಟು 1 ಗಂಟೆ ಇಲ್ದಂಗೆ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ನೀರು ನೀವು ಹಾಕ್ಕೋಬೋದು. ನೀರೇನಾಗಲ್ಲ ಜಾಸ್ತಿ ಹಾಕ್ಕೊಂಡ್ರೆ. ಬಿಸಿಬೇಳೆಭಾತ್ ನೀವು ಎಷ್ಟೇ ನೀರು ಹಾಕ್ಕೊಂಡ್ರೂ ಅದು ಆರ್ತಾ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ಒಂದು ಚೂರು ಗಂಟಿಲ್ದಿರ, ಎಲ್ಲೂ ಇದು ಲಮ್ಸ್ ಇರಬಾರ್ದು. ನೋಡಿ ಈ ರೀತಿ ಎಲ್ಲ ನೋಡಿ ಕಾಣಿಸುತ್ತೆ, ನಾನು ನೋಡಿಸ್ತೀನಿ ನಿಮಗೆ ಗಂಟು ಎಲ್ಲಿ ಕಟ್ಟುತ್ತೆ ಅಂತ, ಹೆಂಗೆ ಕಟ್ಟುತ್ತೆ ಅಂತ ನೋಡಿಸಿರ್ತೀನಿ. ಆ ರೀತಿ ಇರಬಾರ್ದು. ಫುಲ್ಲು ಫೈನಾಗಿ ಪೇಸ್ಟ್ ಥರ ಆಗೋದ್ರೆ ಅದು ಪೌಡರ್ದು ರೆಡಿ ಇರುತ್ತೆ ಅಂತ. ಆ ಕಡೆ ಅಕ್ಕಿ ಕೂಡ ಬೇಯ್ತಾ ಇರುತ್ತೆ ಸೈಡಲ್ಲಿ. ನೋಡಿ ಈ ರೀತಿ ನೋಡಿಸಿದ್ನಲ್ಲ, ಈ ರೀತಿ ನಾನು ಆ ರೀತಿ ಇರಬಾರ್ದದು. ಈ ಥರ ಕ್ಲೀನಾಗೆ ಸ್ಮ್ಯಾಶರಲ್ಲೆಲ್ಲ ನೀವು ಮಾಡೋಕ್ಕೋದ್ರೆ ಅದು ಆಗಲ್ಲ, ಕೈಯಲ್ಲೇ ಮಾಡ್ಕೋಬೇಕು ಇದನ್ನು. ಕೈಯಲ್ಲಿ ಮಾಡಿಕೊಂಡು ಮತ್ತೆ ಅಲ್ಲಿ ಅನ್ನ ಸೈಡಲ್ಲಿ ಬೇಯ್ತಾ ಇರುತ್ತೆ. ನಾವು ಅದಕ್ಕೋಸ್ಕರ ಏನು ನಿಂತ್ಕೊಳ್ಳೋ ಅಷ್ಟೇನಿಲ್ಲ. ಮತ್ತು ಇವಾಗ ಬೆರೆಸಿರ್ತೀವಲ್ಲ ಇದು, ಮತ್ತು ಆಗಲೇ ನಾವು ಬೇಳೆ ತರಕಾರಿ ಎಲ್ಲ ಏನು ಬೇಯಿಸ್ಕೊಂಡಿದ್ವಿ ಅದನ್ನೆಲ್ಲ ಈ ರೀತಿ, ಈಗ ಅಕ್ಕಿ ಬೆಂದಿರುತ್ತೆ, ನಾನು ಅದನ್ನು ಕ್ಯಾಪ್ಚರ್ ಮಾಡೋದು ಮಾಡ್ಬಿಟ್ಟಿದ್ದೀನಿ. ಅದು ನೋಡಿ ಇವಾಗ ಅಕ್ಕಿ ಬೆಂದಿತ್ತು. ಅದಾದಮೇಲೆ ಇವಾಗ ಸ್ಮ್ಯಾಶ್ ಮಾಡಿದ್ದು ಹುಣಸೆಹಣ್ಣು ರಸ ಮತ್ತು ಖಾರ, ಉಪ್ಪು ಮತ್ತು ಬೇಳೆ ತರಕಾರಿ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೈ ಫ್ಲೇಮಲ್ಲಿ ಒಂದು 10 ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನೀವು ತುಪ್ಪ ಇಷ್ಟ ಇರೋರು ತುಪ್ಪ ಹಾಕ್ಕೊಂಡು, ಮತ್ತು ಇದು ಫುಲ್ಲು ಕುದಿ ಬರಬೇಕು. ಫುಲ್ ಕುದಿ ಬಂದಮೇಲೆ ನೀವು ಆಗಲೇ ಉಪ್ಪು ಹಾಕಿದ್ವಿ ನಾವು, ಅಕಸ್ಮಾತ್ ನಿಮಗೆ ಉಪ್ಪು ಇನ್ನೂ ಬೇಕು ಅಂತಿದ್ರೆ ಇಲ್ಲಿ ಹಾಕ್ಕೋಬೋದು. ಮತ್ತು ನೀವು ಯಾವ ಟೈಮಲ್ಲಿ ಬೇಕಿದ್ದರೂ ಬಿಸಿಬೇಳೆಭಾತ್ಗೆ ಉಪ್ಪು ಹಾಕ್ಕೋಬೋದು. ಅಂದರೆ ಪಲಾವ್ಗೆ ಮತ್ತು ಬೇರೆ ರೈಸ್ ಐಟಮ್ಗೆಲ್ಲ ಹಾಕ್ಕೊಳಕ್ಕಾಗಲ್ಲ ಆ ರೀತಿ. ಇದಕ್ಕೆ ಈ ರೀತಿ ಹಾಕ್ಕೊಬೋದು. ಮತ್ತು ಖಾರ ಬೂಂದಿ ಜೊತೆ ಸರ್ವ್ ಮಾಡೋಕ್ಕೆ ನೋಡಿ ಈ ರೀತಿ ಇರುತ್ತೆ. ತುಂಬ ಕಲರ್ಫುಲ್ಲಾಗಿರುತ್ತೆ ಬಿಸಿಬೇಳೆಭಾತ್. ಮತ್ತು